ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ನಾವೀಗಿರೋದು ಹಿಮಾಚಲ್ ಪ್ರದೇಶದ ಹೆವನ್ ಆನ್ ಅರ್ತ್. ಸೊ ಬೆಳಗ್ಗೆನೆ 8 ಗಂಟೆಗೆ ಬಿಟ್ವಿ. ಸೊ ಇಲ್ಲಿ ಬ್ರೇಕ್ಫಾಸ್ಟಿಗೆ ನಿಂತಿದ್ವಿ. ಇಲ್ಲಿ ನೋಡ್ಬೋದು ಪೂರ್ತಿ ಹಿಲ್ ಸ್ಟೇಷನ್ನು. ವಿ ಆರ್ ಆನ್ ಅವರ್ ವೇ ಟು ದ ಶಿಮ್ಲಾ. ಸೊ ಇಲ್ಲೊಂದು ಇಕೋ ಸ್ಪಾಟ್ ಅಂತ ಕಾಣಿಸ್ತು, ವ್ಯೂ ಪಾಯಿಂಟ್ ಇರುತ್ತಲ್ಲ ಆ ಥರ. ಇಲ್ಲಿ ನೋಡ್ಬೋದು ಶಿಮ್ಲಾ ಫಾರೆಸ್ಟ್ ಡಿವಿಷನ್ ವ್ಯೂ ಪಾಯಿಂಟ್ ಅಂತ. ಸೊ ನಿಮ್ಗೆ ವ್ಯೂ ತೋರಿಸ್ತೀನಿ. ಹಾಗೆ ಸ್ವಲ್ಪ ಫ್ಯಾಮಿಲಿ ಜೊತೆ ಫೋಟೋ ಗಿಟೋ ತೆಗೆಸ್ಕೊತೀನಿ. ನಾವೀಗ ಶಿಮ್ಲಾದ ಮಾಲ್ ರೋಡ್ ಹತ್ರ ಇದ್ದೀವಿ. ನೋಡ್ಬೋದು ಸಖತ್ ಟ್ರಾಫಿಕ್ ಇದೆ ಇಲ್ಲಿ ನೋಡಿ ಪೂರ್ತಿ. ಸೊ ಇಲ್ಲಿ ಗೌರ್ಮೆಂಟ್ ಆಫ್ ಹಿಮಾಚಲ್ ಪ್ರದೇಶ್ ನಿಮಗೊಂದು ಲಿಫ್ಟ್ ಪ್ರೊವೈಡ್ ಮಾಡುತ್ತೆ ನೀವು ಮೇಲೆ ಹೋಗೋಕ್ಕೆ. ಅಲ್ಲೇ ಪೂರ್ತಿ ಟೂರಿಸಮ್ ಪ್ಲೇಸಸ್ ಇದೆ, ನೀವೆಲ್ಲನೂ ಕವರ್ ಮಾಡ್ಬೋದು. ಅಲ್ಲಿ ನೋಡ್ಬೋದಲ್ಲ, ಅದೇ ಲಿಫ್ಟು. ಅಲ್ಲಿಂದ ಅಲ್ಲಿ ಮೇಲೆ ಹೋಗ್ಬೋದು ನೀವು. ಸೊ ಗೈಸ್, ನಿಮಗೆ ಶಿಮ್ಲಾದಲ್ಲಿ ಒಂದು ಹನುಮಾನ್ ಟೆಂಪಲ್ ಬರುತ್ತೆ. ಆ ಟೆಂಪಲ್ಗೆ ಹೋಗ್ಬೇಕಂದ್ರೆ ನೀವು ಇವ್ರದ್ದು ಟೂರಿಸಮ್ ಟ್ಯಾಕ್ಸಿನೇ ತೊಗೋಬೇಕು, ಸಪ್ರೇಟಾಗಿ ಹೋಗೋಕ್ಕಾಗಲ್ಲ. ಯಾಕಂದರೆ 1 hour ಟೈಮ್ ಬೇಕಾಗುತ್ತೆ ಹೋಗೋಕ್ಕೆ ಮೇಲ್ಗಡೆ. ಸೊ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಫಸ್ಟ್ ಮಾಲ್ ರೋಡಿಗೆ ಹೋಗಬೇಡಿ, ಇಲ್ಲಿ ಬಂದು ಜಾಕೋ ಟೆಂಪಲ್ ಮುಗಿಸ್ಕೊಂಡು ಆಮೇಲೆ ಮಾಲ್ ರೋಡಿಗೆ ಗೈಸ್. ಈಗ ಜಾಕೋ ಟೆಂಪಲ್ಗೆ ನಾವು ಬಂದಿದ್ದೀವಿ. ಇದು ವರ್ಲ್ಡ್ಸ್ ಟಾಲೆಸ್ಟ್ ಹನುಮಾನ್ ಟೆಂಪಲ್ ಲೊಕೇಟೆಡ್ ಇನ್ ದ ಫುಟ್ ಹಿಲ್ಸ್ ಆಫ್ ಶಿಮ್ಲಾ. ಸೊ ನೀವು ಇಲ್ಲಿ ಬರಬೇಕಂದ್ರೆ ನಾನು ಹೇಳ್ದಂಗೆ ಪ್ರೈವೇಟ್ ಟ್ಯಾಕ್ಸಿ ಪ್ಲಸ್ ಓನ್ ಟ್ಯಾಕ್ಸಿನೂ ಬರ್ಬೋದು. ಇವತ್ತು ಟ್ರಾಫಿಕ್ ಭಾಳ ಇದೆ ಇಲ್ಲಿ. ನಾವು ಇದು ಮೇ ತಿಂಗಳು 2024. ಅಲ್ಲಿ ಮೇಲಿದೆ ಹನುಮಾನ್ ಟೆಂಪಲ್. ಗೈಸ್, ಇಲ್ಲದು ಒಳ್ಳೆ ಪಾಠ ಏನಂದರೆ ನಿಮಗೆ ನಡಿಬೇಕಾಗಿಲ್ಲ ಮೇಲಿನ ತನಕ. ಇಲ್ಲಿ ಎಲಿವೇಟರ್ಸ್ ಕೂಡ ಇದೆ ಮೇಲ್ಗಡೆ. ನಿಜ ಮನುಕುರು ಸುಧಾರಿ. ಸೊ ಗೈಸ್, ನಾವೀಗ ಟಾಪ್ ಪೀಕಿಗೆ ಬಂದಾಯಿತು, ಜಾಕೋ ಹನುಮಾನ್ ಟೆಂಪಲ್. ಇಲ್ಲಿಗೆ ನೋಡಿ ಮೂರ್ತಿ. 108 feet ಹೈಟ್ ಏನಿದೆ ಇದು ಟೆಂಪಲ್ಲು. ಸೊ ದಿಸ್ ಈಸ್ ಬಿಲ್ಟ್ ಬೈ ಅಮಿತಾಬ್ ಬಚ್ಚನ್ಸ್ ಇನ್ಲಾಸ್ ಆ್ಯಂಡ್ ಪ್ರೈವೇಟ್ ಕಂಪ್ನಿ. ಒಳ್ಳೆ ಫೆಸಿಲಿಟೀಸ್ ಕೂಡ ಸಖತ್ತಾಗಿದೆ ಇಲ್ಲಿ. ಸೊ ಗೈಸ್, ಇಟ್ಸ್ ಅರೌಂಡ್ 20 to 22 ಡಿಗ್ರಿ ಸೆಲ್ಸಿಯಸ್ ಇದೆ. ಆ್ಯಂಡ್ ನೋಡಿ ಬೆಂಕಿ ಅಟ್ಯಾಕ್ ಆಯ್ತಲ್ಲಿ. ಸೊ ಒಂದು 20 ಡಿಗ್ರಿ ಇದೆ ಅಷ್ಟೇ. ವೈಬ್ ಮಾತ್ರ ಸಖತ್ತಾಗಿದೆ. ಯಾಕಂದರೆ ಬಿಸಿಲಿದ್ರೂ ಇಲ್ಲಿ ಆ ಕೋಲ್ಡ್ನೆಸ್ ನಿಮಗೆ ಕಾಣಿಸ್ತಿದೆ. ಚಳಿ ಆಗ್ತಿದೆ. ಇನ್ನು ವಿಂಟರ್ಸಲ್ಲಿ ಬಂದರೆ ಅಂತೂ ಇನ್ನೂ ಸ್ವಲ್ಪ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಇಲ್ಲಿ ನೋಡ್ಬೋದು. ಟೆಂಪಲ್ ಬ್ಯಾಕ್ ಸೈಡ್ ವ್ಯೂ. ಸೊ ಸ್ಲಿಪ್ಪರ್ಸ್ನ ಬಿಟ್ಟು ನೀವು ಅಲ್ಲಿ ಒಳಗೆ ಹೋಗಬೇಕು. ಇಲ್ಲಿ ತನಕ ಶೂಸ್ ಹಾಕೊಂಡು ಬರೋದು ಅಲೌವ್ ಇದೆ. ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ. ಸೊ ಗೈಸ್, ಇಲ್ಲಿ ಗಾರ್ಡನ್ ಕೂಡ ಇದೆ, ಆರಾಮಾಗಿ ನೀವು ಕುತ್ಕೊಳ್ಳೋಕ್ಕೆ. ವೆದರ್ ಮಾತ್ರ ಸಖತ್ ಇದು ಇದೆ, ಮಿಸ್ಟಿ ಆಗಿದೆ. ಮಿಸ್ಟಿ ಅಂದರೆ ನಿಮ್ಗೆ ಅರ್ಥ ಆಗುತ್ತಲ್ಲ, ಫುಲ್ಲು ಏನಂದರೆ ಚಳಿ. ಸೊ ನೋಡಿ, ಫ್ಲವರ್ಸ್ ಕೂಡ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿ ಪ್ರತಿಯೊಂದು ಕಡೆನೂ. ಸೊ ಗೈಸ್, ಬೇಸಿಕಲಿ ಒಳಗಿಟ್ಟಿರೋ ಟ್ರಾಫೀಸ್ ಆ್ಯಂಡ್ ಮಾನ್ಯುಮೆಂಟ್ಸ್ ಏನಂದರೆ ಹಿಮಾಚಲ್ ಕ್ರಿಕೆಟ್ ಅಸೋಸಿಯೇಷನಿಂದು. ಸೊ ಅದರದ್ದು ಮುಖಾಂತರ ಗೆದ್ದಿರೋದು. ಸೊ ಅದೇ ಇಲ್ಲಿ ಒಳಗಿಟ್ಟಿರೋದು. ಸೊ ಗೈಸ್, ನಾವೀಗ ಜಾಕರ್ ಟೆಂಪಲಿಂದ ವಾಪಸ್ ಹೋಗ್ತಿದ್ದೀವಿ. ನೀವು ಏನಾದರೂ ಸಂಜೆ ಟೈಮಲ್ಲಿ ಬಂದರೆ ನೀವು ಸನ್ಸೆಟ್ ನೋಡ್ಕೊಂಡು ಹೋಗಲೇಬೇಕು. ಈಗ ಸನ್ಸೆಟ್ ಆಗೋ ಸಮಯ ನೋಡಿ, ಸನ್ಸೆಟ್ ಆಗ್ತಾಯಿದೆ. ಇನ್ನೇನು ಒಂದು 20 ನಿಮಿಷದಲ್ಲಿ ಸನ್ಸೆಟ್ ಆಗುತ್ತೆ. ಸೊ ನಾವು ಹೋಗ್ತಾ ಇದ್ದೇವೆ ಈಗ. ಯಾಕಂದರೆ ಸುಮಾರು 40-50 ಮಿನಿಟ್ಸ್ ಆಯ್ತು ಇಲ್ಲಿ ಬಂದು. ಅದಕ್ಕೆ ಫೈನಲಿ ನಾವೀಗ 2 ಲಿಫ್ಟ್ ಹತ್ತಿ ಮಾಲ್ ರೋಡಿಗೆ ಬಂದಾಯಿತು. ಇದೇ ದ ಮಾಲ್ ರೋಡ್ ಅಂತ. ಪ್ರತಿಯೊಂದು ಹಿಮಾಚಲ್ ಪ್ರದೇಶಲ್ಲಿ ಪ್ರತಿಯೊಂದು ನಿಮ್ಮ ಪ್ಲೇಸಲ್ಲೂ ನಿಮಗೆ ಮಾಲ್ ರೋಡ್ ಸಿಗುತ್ತೆ. ಎದರ್ ಇಟ್ ಬಿ ಮನಾಲಿ, ಶಿಮ್ಲಾ ಆರ್ ಮೇ ಇಟ್ ಮೇ ಬಿ ಧರ್ಮಶಾಲಾ. ಸೊ ಗೈಸ್, ನಾವೀಗಿರೋದು ಶಿಮ್ಲಾದಲ್ಲಿರೋ ಕ್ರೈಸ್ಟ್ ಚರ್ಚು. ಸೊ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಆಸಮ್ ಪ್ಲೇಸಸ್ ಇನ್ ಶಿಮ್ಲಾ. ಸೊ ಅಲ್ಲಿ ನೋಡ್ಬೋದು, ಅದೇ ಕ್ರೈಸ್ಟ್ ಚರ್ಚು. ಅಲ್ಲಿ ನೋಡ್ತಿದ್ದೀರಲ್ಲ ಸಣ್ಣದಾಗಿ ಆರೆಂಜ್ ಕಲರು, ಅದೇ ಹನುಮಾನ್ ಟೆಂಪಲ್ಲು. ಸೊ ನೈಟಲ್ಲಿ ನೋಡಿ, ಇವತ್ತು ಬೇರೆ ವೀಕೆಂಡ್ಸ್ ಅಲ್ಲ, ಅದಕ್ಕೆ ಹೋಲ್ ಹಿಮಾಚಲ್ ಪ್ರದೇಶ ಇಲ್ಲಿದೆ. ಹಿಮಾಚಲ್ ಪ್ರದೇಶನ ಪ್ರತಿ ಹಳ್ಳಿ ಜನನೂ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಬರ್ತಾರೆ. ಸೊ ಈ ಮಾಲ್ ರೋಡಿನ ಇದೊಂದು ಸ್ಪೆಷಾಲಿಟಿ. ಮಾಲ್ ರೋಡಲ್ಲೇ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಟೂರಿಸ್ಟ್ ಪ್ಲೇಸಸ್ ಸಿಗ್ಬಿಡ್ತವೆ ಇಲ್ಲಿ.
ಗೈಸ್ ಈಗ ಮೇಲೋಗಿ ಒಂದು ಸಖತ್ತಾಗಿರೋ ವ್ಯೂ ಪಾಯಿಂಟ್ ತೋರಿಸ್ತೀನಿ ಬನ್ನಿ ನಿಮಗೆ. ಪೂರ್ತಿ ಶಿಮ್ಲಾ ಸಿಟಿ ಇದು ನೈಟ್ ಟೈಮಲ್ಲಿ. ಸೊ ಗೈಸ್ ಇಲ್ಲಿ ಲೋಕಲ್ ಮಾರ್ಕೆಟ್ ತೋರಿಸ್ತೀನಿ. ಈ ಚರ್ಚ್ ಹತ್ರ ಇರೋದು ಇಲ್ಲಿ ನೋಡ್ಬೋದು ನಿಮಗೆ. ಇದೇ ಇಲ್ಲಿ ಲೋಕಲ್ ಮಾರ್ಕೆಟು. ಇಲ್ಲಿ ಇಂದಿರಾ ಗಾಂಧಿ ಸ್ಟ್ಯಾಚು ಇದೆ, ಇಲ್ಲಿ ನೋಡ್ಬೋದು ಮೇಲ್ಗಡೆ. ಸೊ ಇಲ್ಲಿ ಹ್ಯಾಂಡಿಕ್ರಾಫ್ಟ್ಸ್ ಆಗಿರ್ಬೋದು, ಫುಡ್ ಐಟಮ್ಸ್ ಆಗಿರ್ಬೋದು, ಎಲ್ಲ ಸಿಗುತ್ತೆ ನಿಮಗೆ. ಸೊ ಗೈಸ್ ನಾವೀಗ ಬಂದಿರೋದು ವರ್ಲ್ಡ್ ಫೇಮಸ್ ಕುಫ್ರಿ. ಇಲ್ಲಿ ವಿಂಟರ್ಸಲ್ಲಿ ಮೈನಸಲ್ಲಿ ಟೆಂಪ್ರೇಚರ್ಸ್ ಹೋಗಿ ಸ್ನೋಫಾಲ್ ಎಲ್ಲ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ನಿಮಗೊಂದು ಮ್ಯಾಕ್ಸಿಮ್ಸ್ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಬರುತ್ತೆ. ಇಲ್ಲಿ ಪ್ಯಾರಾಗ್ಲೈಡಿಂಗ್ ಆಗಿರ್ಬೋದು, ಯಾಕ್ ರೈಡಿಂಗು ಎಲ್ಲ ಥರ ಆ್ಯಕ್ಟಿವಿಟೀಸ್ ನೀವು ಮಾಡ್ಬೋದು. ಸೊ ಈ ಪ್ಲೇಸ್ನ ನಾನು ರಿಕಮೆಂಡ್ ಮಾಡ್ತೀನಿ ಇಲ್ಲಿ ಬಂದರೆ. ಸೊ ಗೈಸ್ ಇಲ್ಲಿರೋ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಬಂದಾಯಿತು. 1000 ರೂಪೀಸ್ ಇಲ್ಲಿ ಪರ್ ಪರ್ಸನ್ ನೀವು ಸಿಂಗಲಾಗಿ ಬಂದರೆ. ಸೊ ನೀವು ಇಲ್ಲಿ ಗೋ ಕಾರ್ಟಿಂಗ್ ಮಾಡ್ಬೋದು, ಅಡ್ವೆಂಚರ್ಸ್ ಮಾಡ್ಬೋದು, ಬಂಜಿ ಜಂಪಿಂಗ್ ಮಾಡ್ಬೋದು, ಆಲ್ಮೋಸ್ಟ್ ಎಲ್ಲ ಥರದ ಆ್ಯಕ್ಟಿವಿಟೀಸು ನೀವು ಇಲ್ಲಿ ಮಾಡ್ಬೋದು. ಸೊ ನೋಡೋಣ ಹೇಗಿರುತ್ತೆ ಅಂತ. ಇದು ಆ್ಯಕ್ಚುಲಿ ಸ್ನೋ ಇಲ್ಲ ಈ ಟೈಮಲ್ಲಿ, ಯಾಕಂದರೆ ನಾನೀಗ ಮೇ ಟೈಮಲ್ಲಿ ಬಂದಿದ್ದೀನಿ. ಸೊ ಯು ಶುಡ್ ಕಮ್ ಬಿಟ್ವೀನ್ ಅಕ್ಟೋಬರ್ ಆ್ಯಂಡ್ ಫೆಬ್ರವರಿ ಹಿಯರ್. ಸೊ ಗೈಸ್ ಈಗ ನಾವು ಜಿಪ್ ಲೈನಿಂಗ್ ರೆಡಿ ಆಗಿದ್ದೀವಿ, ನೋಡ್ಬೋದು. ನೋಡೋಣ ಈ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಇದರಿಂದ ಡೇಂಜರಸ್ ಆ್ಯಕ್ಟಿವಿಟಿ ಟ್ರೈ ಮಾಡ್ತಿದ್ದೀವಿ, ಇಲ್ಲಿ ನೋಡ್ಬೋದು. ಆಗ್ತಿಲ್ಲ, ನಿಧಾನ ಫುಲ್ ಸೇಫ್ಟಿ ಇದೆ, ಎಲ್ಲ ಕಡೆ ಸೇಫ್ಟಿ ಇದೆ. ಏನು ಗುರು ಫುಲ್ ಅಲ್ಲಾಡ್ತೀವಲ್ಲ. ಸೊ ಈಗ ಒಂದು ಆ್ಯಕ್ಟಿವಿಟಿ ಆಯ್ತು, ಈಗ ಸೆಕೆಂಡ್ ಆ್ಯಕ್ಟಿವಿಟಿಗೆ. ಸೊ ಇದ್ರ ಮೇಲೆ ನಡೆಯುತ್ತೆ ಈಗ. ಸೊ ಗೈಸ್ ಈಗ ವಾಲ್ ಕ್ಲೈಂಬಿಂಗ್ ಟೈಮು, ನೋಡೋಣ ಎಲ್ಲಿ ತನಕ ಹತ್ತೇನಂತ ನಾವು. ಸೊ ಗೈಸ್ ನಿಮಗೆ ಒಂದು ವ್ಯೂ ತೋರಿಸ್ಬೇಕು ಈಗ, ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ದ ಗ್ರೇಟರ್ ಹಿಮಾಲಯಸ್ ಕಾಣ್ತಿದೆ ಇಲ್ಲಿಂದ. ಮೇನ್ ಸಿಟಿ ಇದು ಹಿಮಾಲಯ. ಸೊ ಗೈಸ್ ಈಗ ಬಂಜಿ ಜಂಪಿಂಗಿನ ಸಮಯ. ಇಲ್ಲಿ ಬಂಜಿ ಜಂಪಿಂಗ್ ಇದೆ ನೋಡಿ, ಈ ಆ್ಯಕ್ಟಿವಿಟಿ. ಅದೇ ಬಂಜಿ ಜಂಪಿಂಗ್ ಮಾಡೋಣ ಬನ್ನಿ ಈಗ. गंगा की उछाल हंसी का ये घाट देखो रे मेरी नजर से भारत की सौगात देखो रे. ನೋಡಿ ಗೈಸ್ ಅಲ್ಲೆಲ್ಲ ಸ್ಕೂಲ್ ಅವರಿಗೆ ಪಿಕ್ನಿಕ್ ಕರ್ಕೊಂಡ್ಬಂದಿದ್ದಾರೆ. ಅವರಿಗೆಲ್ಲ ಇದೆಲ್ಲ ಕಾಮನ್ ಅನಿಸುತ್ತೆ, ಸ್ನೋ ಈ ಬೆಟ್ಟಗಳೆಲ್ಲ. ಸೊ ಗೈಸ್ ಏನು ಜಿಪ್ ಲೈನು ಮತ್ತು ಬಂಜಿ ಜಂಪಿಂಗ್ ಮಾಡಿ ಸಕ್ಕ ಸುಸ್ತಾಯಿತು. ಸೊ ರೋಲ್ ಹೊಡೆದ್ಬಿಟ್ಟೆ ಫುಲ್ಲು ಯಪ್ಪ. ಸೊ ಗೈಸ್ ನಾವೀಗ ಕುಫ್ರಿಯ ಇದೇನಿದು ಹಾರ್ಸ್ ರೈಡಿಂಗ್ ಪಾಯಿಂಟಲ್ಲಿದ್ದೀವಿ, ಇಲ್ಲಿ ನೋಡ್ಬೋದು ಮುಂದೆ. ಸೊ ನಾವು ಆರ್ ರೈಡಿಂಗ್ ಎ ಹಾರ್ಸ್. ಸೊ ಇಲ್ಲಿ ಏನಂದರೆ ವಿಂಟರ್ ಟೈಮ್ಸಲ್ಲೆಲ್ಲ ಸ್ನೋಫಾಲ್ ಆಗ್ತಿರುತ್ತೆ ಮೇಲೆ, ಸಖತ್ತಾಗಿರ್ತಿತ್ತು. ಈಗೂ ಚೆನ್ನಾಗಿದೆ, ವೆದರ್ ಕೋಲ್ಡ್ ಇದೆ, ಆದರೆ ಬಿಸಿಲಿದೆ ಅಷ್ಟೇ, ಅದು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ನೋಡಿ ಪೂರ್ತಿ ಇದು ಪೀಕ್ ತನಕ ಹೋಗುತ್ತೆ. ಇಲ್ಲಿ ನಿಮಗೆ ಒಂದು ವಿಲೇಜ್ ಸಿಗುತ್ತೆ, ಒಂದು ಫಾರ್ಮ್ ಸಿಗುತ್ತೆ, ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಕೂಡ ಮಾಡ್ಬೋದು, ಸಖತ್ತಾಗಿದೆ. जैसा कर्म तेरा वैसी दिखती है दुनिया है. ನಾವೀಗ ಒಂದು ಪಾಯಿಂಟಿಗೆ ಬಂದಾಯಿತು, ಇಲ್ಲಿ ಕುದುರೆ ನಿಂತಿದೆ. ನೆಕ್ಸ್ಟು ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಮುಂದೋಗಿ. ಇಲ್ಲಿ ಒಂದು ಪೊಟ್ಯಾಟೊ ಇದಿದೆ, ಪೊಟ್ಯಾಟೊ ರಿಸರ್ಚ್ ಸೆಂಟರು, ಮತ್ತೊಂದು ಆ್ಯಪಲ್ ಫಾರ್ಮ್ ಇದೆ. ಸೊ ಇಲ್ಲಿ ನೋಡ್ಬೋದು ಪೂರ್ತಿಯಾಗಿ ರಶ್ ಉಂಟು. ಇಲ್ಲಿ ಎಲ್ಲ ಕುದುರೆಗಳು ನಿಂತಿದ್ದಾವೆ ನೋಡಿ ಹಿಂದೆ. ಓಹೋ ಗುರು ಭಾಳ ಸ್ಟ್ರಾಂಗ್ ಇದಾವೆ ಗುರು ಈ ಕುದುರೆಗಳು, ನೋಡಿ ನೋಡಿ. ಸೊ ಇಲ್ಲಿ ನೋಡಿ ಯಾಕಿದಾವೆ ಇಲ್ಲಿ, ಸಖತ್ತಾಗಿದ್ದಾವೆ ಯಾಕೆಗಳೆಲ್ಲ. ಸೊ ಗೈಸ್ ಇಲ್ಲಿ ಯಾಕೆ ಫೋಟೋಗ್ರಫಿ ಅಂತೂ ಸಖತ್ತಾಗಿತ್ತು, ಇಲ್ಲಿ ನೋಡ್ಬೋದು. ಸಿಟ್ಟಾಗಿದ್ದಾನೆ ಪಾಪ ಇವನು ಯಾಕೋ, ತುಂಬ ಸಖತ್ತಾಗಿದೆ ಗುರು, ನೋಡ್ಬೋದು ಮುಂದೆ. ಇದ್ದೇ ಪೂರ್ತಿ ಹಿಲ್ ಸ್ಟೇಷನ್ನು. ಸೊ ಗೈಸ್ ನಾವಿಲ್ಲಿರೋದು ಈಗ ನಾಗ್ ಮಂದಿರ್. ಇದು ಆ್ಯಕ್ಚುಲಿ 2000 ಫೀಟ್ ಅಬೋವ್ ಇದೆ. ಸೊ ಇದು ನಾಗ್ ಮಂದಿರ್.
ಗೈಸ್ ನೀವು ಬೇಸಿಕಲಿ ನಾಗಮಂದಿರಲ್ಲಿ ಏನೇ ವಿಶ್ ಮಾಡಿ ಈ ಥರ ಬರ್ತಿದ್ರೆ ಅದು ನಿಜ ಆಗುತ್ತೆ ಅಂತ ಇಲ್ಲಿ ಜನನ ನಂಬಿಕೆ, ಅಂದರೆ ಪಹಾಡಿ ಜನತೆ ಏನಿದಾರಲ್ಲ ಅವ್ರ ನಂಬಿಕೆ ಇದೆ. ಸೊ ಗೈಸ್ ನಾವೀಗ ಕುಫ್ರಿ ಆ್ಯಪಲ್ ಗಾರ್ಡನಿಗೆ ಬಂದಾಗಿದೆ. ಇಲ್ಲಿ ನೋಡ್ಬೋದು ಇದ್ದೇ ಇಲ್ಲಿ ಆ್ಯಪಲ್ ಗಾರ್ಡನ್, ದಿಸ್ ಇಸ್ ವಾಟ್ ದಿ ಕಾಲ್ ಇಟ್. तेरिया हो ओ चुग दिया फाट ವಾಪಸ್ ಹೋಗ್ತಾ ಇದ್ದೀವಿ. ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಗೆ. ನೀವು ನೋಡ್ತಿರ್ಬೋದು ಈಗ ನಾವು ಒಂದು ಟನಲ್ ಒಳಗಿದ್ದೀವಿ. ಕಾರಲ್ಲಿ ಬರೋದೇ ಬೇರೆ ಒಂಥರ ಎಕ್ಸ್ಪೀರಿಯೆನ್ಸು, ಹಿಂಗೆ ಬರೋದೊಂದು ಬೇರೆ ಎಕ್ಸ್ಪೀರಿಯೆನ್ಸು. ಸೊ ಇಲ್ಲಿ ಏನಂದರೆ ಈಗೊಂದು ಬೈಕ್ ಹೋಯ್ತು ನೋಡಿ, ಬೈಕಿಗೆ ಅಲೋ ಇದೆ, ಕಾರಿಗೆ 4 ವೀಲರ್ಸಿಗೆ ಅಲೋ ಇಲ್ಲ 4 o'clock ಆದಮೇಲೆ, ಮತ್ತು 7 o'clock ಆದಮೇಲೆ ಮತ್ತೊಂದು ಸರಿ ಅಲೋ ಇರುತ್ತೆ, ಆದರೆ ಈಗ ಅಲೋ ಇರೋಲ್ಲ. ಸೊ ಅದಷ್ಟೇ. ಯಾಕಂದರೆ ಇವತ್ತಿಲ್ಲಿ ಎಲೆಕ್ಷನ್ ನಡೀತಾ ಇರೋದ್ರಿಂದ ಯಾರೋ ಪೊಲಿಟಿಷಿಯನ್ ಬಂದಿದ್ದಾರೆ, ಅದೊಂದು ರೀಸನ್ನು. ಮತ್ತು ಡೈಲಿನೂ ಅಲೋ ಇರೋಲ್ಲ ನಿಮಗೆ. ठंडी ठंडी हवा चुलदी चुलदे चीला दे डालो।